ಬ್ರಹ್ಮವೈವರ್ತ ಪುರಾಣದಲ್ಲಿ ಕೆಲವು ಮಾತುಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಗುರುಗಳ ಮಹಿಮೆ ಏನು, ಗುರುಗಳ ಸ್ಥಾನ ಎಷ್ಟು ದೊಡ್ಡದು, ಗುರುಗಳ ನಿಂದೆಯನ್ನು ಮಾಡಿದರೆ ಎಷ್ಟು ಅನರ್ಥವಾಗ್ತದೆ, ಈ ಎಲ್ಲ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ವೇದವ್ಯಾಸದೇವರ ಮಾತಿನಲ್ಲಿ ಗುರುಗಳ ಮಹತ್ವ ಏನು ಅಂತ ತಿಳಿದು ನಮ್ಮ ಗುರುಗಳಲ್ಲಿ ನಾವು ಹೇಗೆ ಭಕ್ತಿಯನ್ನು ಮಾಡಬೇಕು ಅನ್ನುವುದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಕೆಲವೇ ನಿಮಿಷಗಳಲ್ಲಿ ಆ ಗುರುಗಳ ಮಹಿಮೆಯನ್ನು ತಿಳಿಯುವ ಒಂದು ಅಲ್ಪ ಸೇವೆಯನ್ನು ಮಾಡೋಣ. ಪ್ರಸಂಗ ಮಾಡುವಂತಹ ಮಂತ್ರದಾತ ಅಂತ ನೀವು ಈಗ ಕೇಳಿದಿರಿ. ಆ ಮಂತ್ರದಾತ ಅಂದರೆ ಸುಮ್ಮನೆ ಮಂತ್ರವನ್ನು ಕಂಠಪಾಠ ಮಾಡಿ ಮಂತ್ರೋಪದೇಶ ಮಾಡಿದ್ದಲ್ಲ, ತಾವು ಮಂತ್ರದ ಜಪ ಮಾಡಿ ಸಿದ್ಧಿ ಮಾಡಿಕೊಂಡು ಮಂತ್ರೋಪದೇಶ ಮಾಡಿದ ಮಹಾನುಭಾವರು. ಆ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಇದ್ದಂತಹ ಅನೇಕ ವಿದ್ವಾಂಸರು ಈಗೆಲ್ಲ ಇದ್ದಾರೆ. ಹಿರಿಯ ವಿದ್ವಾಂಸರು, ಆಚಾರ್ಯರಿದ್ದಾರೆ, ಅನೇಕ ಹಿರಿಯ ವಿದ್ವಾಂಸರಿದ್ದಾರೆ. ಅವರೆಲ್ಲ ನಾವು ಪ್ರತ್ಯಕ್ಷವಾಗಿ ಕಂಡದ್ದಿದೆ. ಬೆಳಿಗ್ಗೆ 4 ಗಂಟೆಗೆ ಜಪ ಪ್ರಾರಂಭ ಆದರೆ 8-9ರವರೆಗೆ ಶೂರ್ಪಾಲಯ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ನಾವು ಪೂರ್ವಾಶ್ರಮದಲ್ಲಿ ನೋಡುವಂತಹ ಪ್ರಸಂಗ ಇತ್ತು. 4 ಗಂಟೆಗೆ ಆಹ್ನಿಕ ಪ್ರಾರಂಭ ಆದರೆ 8-9 ಗಂಟೆವರೆಗೆ ಆಗಬೇಕು. ಗಯಾ ಕ್ಷೇತ್ರದಲ್ಲಿ ನಮ್ಮ ಅವಧಾನಿ ರಾಮಾಚಾರ್ಯರು ಹೇಳ್ತಾ ಇದ್ದರು. ಅವರು ಇನ್ನೂ ಅವರಿಗೆ ತಾರುಣ್ಯ ಆವಾಗ ಸ್ವಾಮಿಗಳು ಗಯಾ ಕ್ಷೇತ್ರದಲ್ಲಿ ಜಪ ಮಾಡುವುದಕ್ಕೆ ಅಂತ ಕುಳಿತಿದ್ದಾರೆ. ಎಲ್ಲಿ? ಒಂದು ಮನೆಯೊಳಗೆ ಅಲ್ಲ, ಫಲ್ಗು ನದಿ ತೀರದೊಳಗೆ, ಆ ಉಸುಕಿನ ಮೇಲೆ. ಬೆಳಗ್ಗೆ ಪ್ರಾರಂಭ ಆಯಿತು ಜಪ 4 ಗಂಟೆಗೆ. ಆವಾಗ ಚೆನ್ನಾಗಿತ್ತು ವಾತಾವರಣ, ಸರಿ. ಮುಂದೆ ಬಿಸಿಲು ಏರ್ತಾ ಹೋಯಿತು. ಏಕಾದಶಿ ಅವತ್ತು ಮಧ್ಯಾಹ್ನ 12 ಆದರೂ ಸ್ವಾಮಿಗಳು ಆ ಬಿಸಿಲಿನಿಂದ ಈಚೆಗೆ ಬಂದಿಲ್ಲ. ಅಂಥ ಬಿಸಿಲೊಳಗೆ ಅಲ್ಲೇ ಕುಳಿತು ಜಪ ಮಾಡಿದ್ದಾರೆ. ಅವಧಾನಿ ರಾಮಾಚಾರ್ಯ ಹೇಳಿದರು, ಆವಾಗ ನೀವು ಭಾಗವತ ಪುರಾಣ ಹೇಳಿ ಅಂತ ಅವ್ರಿಗೆ ಹೇಳಿದ್ರಂತೆ. ಅವರಿನ್ನೂ ಚಿಕ್ಕವರು. ಆವಾಗ ನಾನು ಆಗಲೇ ಭಾಗವತ ಪುರಾಣ ಪ್ರಾರಂಭ ಮಾಡಿದ್ದು, ಅವತ್ತೇ ಕಲಿತಿದ್ದು, ಅವತ್ತೇನು ಗುರುಗಳ ಮುಂದೆ ನಾನು ಭಾಗವತ ಪುರಾಣವನ್ನು ಪ್ರವಚನ ಮಾಡಿದೆ. ಅಂದಿನಿಂದ ಅದು ಉತ್ತರೋತ್ತರ ಭಾಗವತದ ಅಧ್ಯಯನ, ಪ್ರವಚನ, ಪುರಾಣ, ಪಾಠ ಹೇಳುವಂತಹ ಒಂದು ದೊಡ್ಡ ಸುಯೋಗ ನನ್ನ ಜೀವನದೊಳಗೆ ಸಿಕ್ತು. ದೊಡ್ಡ ಭಾಗ್ಯ. ಅದು ಗುರುಗಳು ನಮಗೆ ಅವಕಾಶ ಕೊಟ್ಟದ್ದು. ಅದು ಹೇಗೆ ಅವಕಾಶ ಅಂದರೆ ಈ ತರಹದ ಅವಕಾಶ. ಆ ರೀತಿ 14 ತಾಸು ನಿರಂತರವಾಗಿ, 8 ತಾಸು ನಿರಂತರವಾಗಿ ಜಪ. ಹೀಗೆ ಒಂದು ಉದಾಹರಣೆ. ಅದು ಎಂದೋ ಒಂದು ದಿವಸ ಮಾಡಿದ್ರು ಅಂತ ತಿಳ್ಕೋಬೇಡಿ. ಈ ರೀತಿ ಸಮಯಾವಕಾಶ ಸಿಕ್ಕಾಗ 8-8, 10 ತಾಸು ಜಪವನ್ನು ಮಾಡೋದು. ಪಾಠ ಹೇಳಿದರೂ ಹಾಗೆ. ವಿದ್ಯಾದಾತ, ವಿದ್ಯೆಯನ್ನು ಉಪದೇಶ ಮಾಡುವಾಗಲೂ ಹಾಗೆ ಮಾಡಿದ್ದವರು. ಇವರೆಲ್ಲ ಸಾಕ್ಷಿಗಳಿದ್ದಾರೆ. ರಾಜಗೋಪಾಲಪುರದಲ್ಲಿ ಪಾಠ ಹೇಳಬೇಕು ಅಂದರೆ ಪೂಜಾ, ಊಟ, ಇದು ಎರಡಕ್ಕೆ ಮಧ್ಯದಲ್ಲಿ ವಿರಾಮ. ಇನ್ನುಳಿದು ಹೊತ್ತೆಲ್ಲ ಪಾಠ. ಇದೀಗ ಆಚಾರ್ಯರು ಹೇಳಿದರು, ಮೊದಲನೆಯ ಬಾರಿ ಸುಧಾಮಂಗಳವನ್ನು ಮಾಡ್ತಾ ಇರುವಾಗ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಪಾಠ ಆಗಬೇಕು. ರಾತ್ರಿ ತಾವು ಅವಲೋಕನ ಮಾಡಬೇಕು, ಗ್ರಂಥಾವಲೋಕನ ಮಾಡಿ ಮತ್ತೆ ಪಾಠ ಹೇಳಬೇಕು. ಬೆಳಗ್ಗೆ 4 ಗಂಟೆಗೆ ಹೇಳಬೇಕು, ಮಲಗೋದು ರಾತ್ರಿ 2 ಗಂಟೆಗೆ, 2 ತಾಸು ಮಲಗೋದು. ಗುರುಗಳಿಗೆ ನಾವು ಕೇಳಿದ್ವಿ, ಇದೇನಿದು 2 ತಾಸು ನಿದ್ರೆ ಸಾಕಾಗ್ತದತ್ತ? ಅದು ನಮಗೇ ನಂಬಲಿಕ್ಕೆ ಸಾಧ್ಯ ಇಲ್ಲ. ಟೀಕಾಕೃತ್ಪಾದರ, ಶ್ರೀಮದಾಚಾರ್ಯರ, ರಾಮದೇವರ ಅನುಗ್ರಹ ಅಂತ ಸ್ವಾಮಿಗಳು 100 ಬಾರಿ ಹೇಳಿದ್ದುಂಟು. ಕೇವಲ ಗುರುವನುಗ್ರಹದಿಂದ ಆದದ್ದದು. 2 ತಾಸು ಮಲಗೋದು, 2 ಗಂಟೆವರೆಗೆ ಪುಸ್ತಕಾವಲೋಕನ, 4 ಗಂಟೆಗೆ ಪಾಠ ಪ್ರಾರಂಭ. ಅದೇ ರೀತಿ ದಾವಣಗೆರೆ ಚಾತುರ್ಮಾಸ್ಯದಲ್ಲಿ, ಸತ್ತಿ ಚಾತುರ್ಮಾಸ್ಯದಲ್ಲಿ ಚಂದ್ರಿಕಾ ಪಾಠ, ಪುನಃ ದಾವಣಗೆರೆ ಚಾತುರ್ಮಾಸದಲ್ಲಿ ಅದನ್ನು ಮುಂದುವರಿಸಿ ಸಂಪೂರ್ಣ ತಾತ್ಪರ್ಯ ಚಂದ್ರಿಕಾ, ವ್ಯಾಸರಾಜರು ಮಾಡಿದ ಚಂದ್ರಿಕಾ ಗ್ರಂಥವನ್ನು ಪಾಠ ಹೇಳಿದ್ದಾರೆ. ನ್ಯಾಯಾಮೃತ ಗ್ರಂಥದ ಪಾಠ, ತರ್ಕತಾಂಡವ, ಇದೇ ರೀತಿ ಅಹೋರಾತ್ರ ಪಾಠವನ್ನು ಮಾಡಿ
ಕೆಲವೇ ದಿನಗಳಲ್ಲಿ ಸಂಪೂರ್ಣ ಗ್ರಂಥಗಳನ್ನು ಮುಗಿಸಿಕೊಟ್ಟದ್ದು ಉಂಟು. ಒಂದು ವಾರದಲ್ಲಿ ಸಂಪೂರ್ಣ ತತ್ವನಿರ್ಣಯವನ್ನು ಆಚಾರ್ಯರಿಗೆ ಪಾಠ ಹೇಳಿದ್ದಾರೆ. ಒಂದು ತಿಂಗಳಲ್ಲಿ ಸಂಪೂರ್ಣ ತತ್ವಪ್ರಕಾಶಿಕಾವನ್ನು ಪಾಠ ಹೇಳಿದ್ದಾರೆ. ಅದರರ್ಥ ಎಷ್ಟು ಹೊತ್ತು ಪಾಠ ಹೇಳಿರಬಹುದು ಅಂತ ನೀವೇ ಲೆಕ್ಕ ಹಾಕಿಕೊಳ್ಳಿ. ಹೀಗೆ ಅವರ ಪಾಠ ಪ್ರವಚನದ ದೀಕ್ಷೆ. ವಿದ್ಯಾದಾನ ಮಾಡುವ ಕ್ರಮ ಅಂದರೆ ಹೀಗೆ ವಿದ್ಯಾದಾನ. ತಾವು ಮಂತ್ರದ ಸಿದ್ಧಿಯನ್ನು ಮಾಡಿಕೊಂಡು ಮಂತ್ರವನ್ನು ಉಪದೇಶ ಮಾಡು. ವಿದ್ಯಾದಾತ ಮಂತ್ರದಾತ. ಇಂತಹ ಮಹಾಗುರುಗಳು ಸ್ವಾಮಿಗಳವರು. ಆದ್ದರಿಂದ ಎಷ್ಟು ಅವರ ಸ್ಮರಣೆಯನ್ನು ಮಾಡಿ ಅವರ ಸೇವೆಯನ್ನು ಮಾಡಿದರೂ ಕಡಿಮೆ ಇದೆ. ಸರ್ವತೀರ್ಥಾಶ್ರಯಶ್ಚೈವ ಸರ್ವದೇವಾಶ್ರಯೋ ಗುರುಹು. ಆ ಎಲ್ಲ ದೇವತೆಗಳ, ಆ ಭಗವಂತನ ನಾನಾ ವಿಧವಾದ ಅಧಿಷ್ಠಾನಗಳ ನಿರಂತರ ಪೂಜೆಯನ್ನು ಮಾಡಿ ಸೇವೆಯನ್ನು ಮಾಡಿ ಆ ಭಗವತ್ ಸನ್ನಿಧಾನವನ್ನು ತಮ್ಮಲ್ಲಿ ತುಂಬಿಕೊಂಡು ಹೀಗಾಗಬೇಕು ಅಂತ ಒಂದು ಬಾರಿ ಕಣ್ಣು ಮುಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡಿ ಮಂತ್ರಾಕ್ಷತೆ ಕೊಟ್ಟರೆ ಆಯಿತು. ಆ ಕೆಲಸ ಆಗಲೇಬೇಕು. ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿರತಕ್ಕಂತಹ ನಮ್ಮ ಒಬ್ಬ ಶ್ರೀಮಠದ ಶಿಷ್ಯರು, ಸ್ವಾಮಿಗಳ ಭಕ್ತರು, ಪ್ರಾಣೇಶರಾಯರು, ಅವರ ಮಗ ರವೀಂದ್ರನ್ ಅಂತ. ಅವನಿಗೆ ಗುರುಗಳು ಅತ್ಯಂತ ಪ್ರೀತಿಯಿಂದ ಮಂತ್ರಾಕ್ಷತೆಯನ್ನು ಕೊಟ್ಟರು. ಅವರಿಗೆ ಉದ್ಯೋಗದ ಸಮಸ್ಯೆ ಇತ್ತು. ಏನು ಚಿಂತೆ ಮಾಡಬೇಡಿ, ನಿಮಗೆ ಉದ್ಯೋಗ ಆಗ್ತದೆ, 75,000 ರೂಪಾಯಿ ಪಗಾರ ಬರ್ತದೆ, ಯಾಕೆ ಚಿಂತೆ ಮಾಡ್ತೀವಿ ಅಂತ ಪಗಾರವನ್ನು ಕೊರೆದು ಹೇಳಿಬಿಟ್ರು ಸ್ವಾಮಿಗಳು ಬಾಯಿಯಿಂದ ಮಂತ್ರಾಕ್ಷತೆ ಕೊಡುವಾಗ. ಅವನು ಮನೆಗೆ ಹೋಗಿ ನೋಡಿದರೆ ಆರ್ಡರ್ ಬಂದಿದೆ, 75,000 ಪಗಾರ. ಒಂದು ಹೆಚ್ಚಿಲ್ಲ, ₹1 ಕಡಿಮೆ ಇಲ್ಲ. ಆಶ್ಚರ್ಯ ಅಂದರೆ ಆಶ್ಚರ್ಯ. ಇವತ್ತಿಗೂ ಅವರು ಸಾಕ್ಷಿಯಾಗಿದ್ದಾರೆ. ಇದು ಒಂದು ಉದಾಹರಣೆ. ಇಂತಹ ಉದಾಹರಣೆಗಳು ಬೇಕಾದಷ್ಟು.